ಅನೇಕ ಆಸ್ತಿಗಳು ಎಂಟ್ರಿ ಆಗಿದೆ. ನಾವು ತುಷ್ಟೀಕರಣ ರಾಜಕಾರಣ ಅಂತ ಹೇಳಿದರೆ ಕಾಂಗ್ರೆಸ್ದವರು BJPಯವರು ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರೆ. ಆನಂತರ ಇದನ್ನು ತಪ್ಪು ಸುದ್ದಿಯನ್ನು ಹೇಳ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮುಖಂಡರು, ಅದರಾಗೂ ಮಂತ್ರಿಗಳೆಲ್ಲ ಮಂತ್ರಿಗಳು, ಈ ಜಮೀರ್ ಅಹ್ಮದಂತೂ ಮತಾಂಧ ಈತನೇ ಮಾಡ್ತಾ ಇದ್ದಾನೆ. ಎಲ್ಲ ಈ ಜಮೀರ್ ಅಹ್ಮದವರ ಹೊರತುಪಡಿಸಾಗಿ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಲೀಡರ್ಸು, BJPಯ ಪಾಲಿಟಿಕ್ಸು, ನಾನು ಹೇಳೋದು, ನೀವು ಎಷ್ಟು ದಿವಸ ಮಂತ್ರಿ ಇರ್ತೀರೋ, ನೀವು ಎಷ್ಟು ದಿವಸ MLA ಇರ್ತೀರೋ, ನಾಳೆ ನಿಮ್ಮ ಮಕ್ಕಳ ಮೊಮ್ಮಕ್ಕಳು ಪ್ರಾಪರ್ಟಿನೂ ಹೋಗ್ಬೋದು. ಸ್ವಲ್ಪ ಇದನ್ನಾದರೂ ಅರ್ಥ ಮಾಡಿಕೊಳ್ಳಿ. ಓಟಿನ ಆಸೆಯಲ್ಲಿ ಹಿಂದೆ ಕಾಂಗ್ರೆಸ್ ಪಾರ್ಟಿಯವರು ಬೇಗ ಅಧಿಕಾರ ಅನುಭವಿಸ್ಬೇಕಂತ ಹೇಳಿ ನೀವು ದೇಶವನ್ನು ಒಡೆದಿದ್ದೀರಿ. ಅದಾದ ನಂತರ ಕಾಶ್ಮೀರಕ್ಕೆ 370 ಆರ್ಟಿಕಲನ್ನು ಕೊಟ್ಟು ಭಯೋತ್ಪಾದಕರಿಗೆ ಒಂದು ರೀತಿಯ ಆಶ್ರಯ ತಾಣವನ್ನಾಗಿ ದೇಶವನ್ನು ನೀವು ಮಾಡಿದ್ರಿ. ಈಗ ಕೋಟ್ಯಾಂತರ ಆಸ್ತಿಗಳು ಈ 2013ರ ಕಾನೂನಿನಂತೆ ಯಾರು ಬೇಕಾದರೆ ಯಾವ ಬೇಕಾದರೂ ವಕ್ಫ್ ಪ್ರಾಪರ್ಟಿ ಅಂತ ಮಾಡಿದರೆ ನಾಳೆ ಸಂಪತ್ತು ಯಾಕಂದ್ರೆ ಅಲ್ಟಿಮೇಟ್ಲಿ ಆ ಎಲ್ಲ ಆಸ್ತಿಗಳನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಜಾಸ್ತಿ ಆದಾಗ ಆಸ್ತಿಗಳನ್ನು ಏನಕ್ಕೇನೋ ಒಂದು ಕಾರಣ ಮಾಡಿ ಕೆಲವರಿಗೆ ಕೊಡ್ತಾರೆ. ಅವರು ಅದನ್ನು ಆ ಕಮ್ಯುನಿಟಿಯವರು ಉಪಯೋಗ ಮಾಡ್ತಾರೆ. ಆ ನಂತರ ಎಲ್ಲ ರೀತಿಯಿಂದ ಇಂಬ್ಯಾಲೆನ್ಸ್ ಶುರುವಾಗುತ್ತೆ. ಇಟ್ ಇಸ್ ಎ ವೆರಿ ಸೀರಿಯಸ್ ಥ್ರೆಟ್ ಟು ದಿ ಕಂಟ್ರಿ. ಇದನ್ನು ನಾನು ಪೊಲಿಟಿಕ್ಸಿಗೆ ಖಂಡಿತ ಹೇಳ್ತಾ ಇಲ್ಲ. ಇಲೆಕ್ಷನ್ನು ನಾಳೆಗೆ ಮುಗಿದು ಹೋಗುತ್ತೆ, ಬೈ ಎಲೆಕ್ಷನ್. ಬಟ್ ಇಟ್ ಇಸ್ ಟೂ ಮಚ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಇನ್ನೊಂದು, ಈ ತುಷ್ಟೀಕರಣದ ಪರಾಕಾಷ್ಠೆ ಅಂತಂದ್ರೆ, ಈಗ ಡೆಕ್ಕನ್ ಹೆರಾಲ್ಡ್ದಲ್ಲಿ ಬಂದಿದೆ, ಸುವರ್ಣ TVಯಲ್ಲಿ ಬಂದಿದೆ, ಬೇರೆ ಪತ್ರಿಕೆಯನ್ನು ಡಿಟೇಲ್ ಆಗಿ ನನಗೆ ನೋಡಲಿಕ್ಕಾಗಿಲ್ಲ. ಕಾಂಟ್ರಾಕ್ಟ್ಗಳಲ್ಲಿ ಮುಸಲ್ಮಾನರಿಗೆ 4% ರಿಸರ್ವೇಷನ್. ಸಂವಿಧಾನ ಪ್ರಕಾರವಾಗಿ ಎಜುಕೇಷನ್ದಲ್ಲಿರ್ಬೋದು ಅಥವಾ ಸೋಷಿಯಲಿ ಇರ್ಬೋದು, ಜಾಬ್ದಲ್ಲಿರ್ಬೋದು, 4% ರಿಸರ್ವೇಷನ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂಥೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಬೇರೆದರಲ್ಲಿ ಇವರು ಕಾಂಟ್ರಾಕ್ಟದಲ್ಲಿ ಕೊಡಕ್ಕೆ ಹೊಂಟಿರ್ತಾರೆ. ಮತ್ತು ನಾವು ಇದನ್ನು ಹೇಳಿದಾಗ ಮತ್ತು ಅದು ಹೇಳ್ತಾರೆ BJPಯವರು ರಾಜಕಾರಣ, BJPಯವರು ಮತ್ತು ಏನದು ಒಡೆದಾಳುವ ನೀತಿ, ವಕ್ಫ್ ಪ್ರಾಪರ್ಟಿ ಮಾಡ್ತಾರೆ ಅವರು. ನೀವು ಹಿಂದೆ ಮನಮೋಹನ್ ಸಿಂಗ್ ಅವರು ಸಂಪನ್ಮೂಲಗಳ ಮೇಲೆ ಅತಿ ಹೆಚ್ಚು, ಭಾರತದ ಸಂಪನ್ಮೂಲದ ಮೇಲೆ ಅತಿ ಹೆಚ್ಚು ಹಕ್ಕಿದ್ರೆ ಅದು ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದರು. ಅದಾದ ನಂತರ ಪೊಲೀಸ್ ಸ್ಟೇಷನ್ ಸುಡ್ಲಿಕ್ಕೆ ಹೋಗಿದ್ದರು. ನನ್ನ ಕ್ಷೇತ್ರದಲ್ಲೇ, ಅವಾಗೂ ನಾನು ಭಾರತ ಸರ್ಕಾರದಲ್ಲಿ ಮಂತ್ರಿ ಇದ್ದೆ. ನಾನು ಅವತ್ತು ರಾತ್ರಿ ಹೋದಾಗ ಲಾಠಿ ಚಾರ್ಜ್ ಎಲ್ಲ ಆಗಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾವು ಹೋದಾಗ ಅಲ್ಲಿಂದ ಆಫೀಸರ್ಗಳಿದ್ದ ಸ್ವಲ್ಪ ಯಾಮಾರಿದ್ರೆ ಪೊಲೀಸ್ ಸ್ಟೇಷನ್ನು ಸುಡ್ತಾಯಿದ್ರು, ನಮ್ಮನ್ನು ಸುಡ್ತಾಯಿದ್ರು, ನಮ್ಮನ್ನು ಸುಟ್ಕೊಂಡು ಹಾಕ್ತಾಯಿದ್ರು ಅಂತ. ನಮ್ಮ ಜೊತೆ ಜಗಳ ಅಲ್ಲದೆ BJPಯವ್ರ ಜೊತೆಗೆ ಪೊಲೀಸರ ಮೇಲೆ ಅಟ್ಯಾಕ್ ಆದವರು. ಇದು ಇವತ್ತಿನ ಸ್ಥಿತಿ ಇದೆ. ಇದರ ಜೊತೆಗೆ ನಾನು ನಿನ್ನೆನೂ ಇದನ್ನು ಒಂದು ಕಡೆ ಸ್ವಲ್ಪ ಸಂಕ್ಷಿಪ್ತವಾಗಿ ಪ್ರಸ್ತಾಪ ಮಾಡಿದ್ದೇನೆ. ಅದನ್ನೊಂದು ಪ್ರಸ್ತಾಪ ಮಾಡಿ ಆನಂತರ ಅಶೋಕ್ ಅವರು ಮಾತಾಡ್ತಾರೆ. ಪ್ರಧಾನಮಂತ್ರಿಗಳಿಗೆ ಸವಾಲು ಹಾಕಿದ್ದಾರೆ ಮುಖ್ಯಮಂತ್ರಿಗಳು, 700 ಕೋಟಿ ರೂಪಾಯಿದು ನೀವು ಸಿದ್ಧ ಮಾಡಿರಿ ಅಂತ. ನಾನು ರಾಜೀನಾಮೆ ಕೊಡ್ತೀನಿ, ಇಲ್ಲ ನೀವು ರಾಜೀನಾಮೆ ಕೊಡ್ರಿ. ನಾ ಹೇಳೋದು, ನಿಮ್ಗೆ ಹೈಕೋರ್ಟ್ ಹೇಳಿದೆ, ಹೈಕೋರ್ಟ್ ಹ್ಯಾಸ್ ಸೆಡ್ ನಿಮ್ಮ ಇನ್ವಾಲ್ವ್ಮೆಂಟ್ ಇರಲ್ಲ ಅಂದರೆ, ನಿಮ್ಮ ಇನ್ಫ್ಲೂಯೆನ್ಸ್ ಇರಲ್ಲ ಅಂದರೆ ಇದು ಸಾಧ್ಯವೇ ಇಲ್ಲ ಮೂಢ ಹಗರಣ ಆಗೋದಕ್ಕೆ. ನೀವು ರಾಜೀನಾಮೆ ಕೊಟ್ಟಿಲ್ಲ. ಇದು ನಿಮ್ಮ ಸ್ಥಿತಿ. ಎರಡನೇದ್ದು, ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡನೇ ಸಂಗತಿ ಏನು ಅಂತಂದರೆ, ರಾಜ್ಯಪಾಲರಿಗೆ ದೂರು ಕೊಟ್ಟವ್ರು ಯಾರು?
ನಿಮ್ಮ ಡೀಲರ್ಸ್. ಇದನ್ನು ಪತ್ರಿಕೆಯಲ್ಲಿ ಹೇಳಿದವರು ಯಾರು? ಡೀಲರ್ಸ್. ಅಬಕಾರಿ ಮಂತ್ರಿನ ಕೈ ಬಿಡಿ ಅಂತ ಹೇಳಿದವರು ಯಾರು? ಡೀಲರ್ಸು. ಡೀಲರ್ನ ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ ಅಥವಾ ಅವರನ್ನು ತೆಗೆದು ಯಾರು ಹಾಕ್ತಾರೆ? ನಿಮ್ಮ ಸರ್ಕಾರ, ಎಕ್ಸೈಸ್ ಡಿಪಾರ್ಟ್ಮೆಂಟ್. ಪ್ರೈವೇಟ್ದವ್ರ ಕೈ ಆಲ್ಮೋಸ್ಟ್ ಏನಿಲ್ಲ. ಈಗ ನೀವು ಪ್ರಧಾನಮಂತ್ರಿಗೆ ಚಾಲೆಂಜ್ ಮಾಡ್ತೀವಿ. ಸಿದ್ದರಾಮಯ್ಯ ಸ್ವಲ್ಪ ಭಂಡತನಕ್ಕೆ ಒಂದು ಮಿತಿ ಇಟ್ಕೊಳ್ರಿ. ಭ್ರಷ್ಟಾಚಾರ, ಭಂಡತನ, ತುಷ್ಟೀಕರಣ ಇವು ಕಾಂಗ್ರೆಸ್ಸಿನ ಒಂದು ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ಸ್, USP. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಈಗೇನು ವಕ್ಫದ್ದು ನೋಟಿಫಿಕೇಷನ್ ನೋಡಿದೆ ಇದನ್ನು ಸರಿಪಡಿಸಿ ಡಾಕ್ಯುಮೆಂಟ್ ಇರಲಾರದೆ ವಶಪಡಿಸಿಕೊಂಡಂಥ ಎಲ್ಲ ಪ್ರಾಪರ್ಟಿಗಳನ್ನು ಸಾಮಾನ್ಯ ಬಡ ಜನರಿಗೆ, ಅದರ ಕೆಲವು ಮುಸಲ್ಮಾನರದ್ದು ಹೋಗ್ಯದು, ಅವ್ರಿಗೆ ವಾಪಸ್ ಕೊಡಬೇಕು. ಮತ್ತು ಅವ್ರ ಕಡೆ ಏನಾದರೂ ಡಾಕ್ಯುಮೆಂಟ್ ಇದ್ದರೆ ವಕ್ಫ್ದವ್ರ ಕಡೆ ಅದನ್ನು ಪ್ರೆಸೆಂಟ್ ಮಾಡಿ, ಆಮೇಲೆ ಹಿಯರಿಂಗ್ ಆಗುತ್ತೆ. ಜನರಿಗೆ ವಶಪಡಿಸ್ಕೊಂಡು ನೀವು ಹಿಯರಿಂಗ್ ಹೋಗ್ರಿ ಅಂತ ಅನ್ನೋದು ಇದನ್ನು ಯಾವುದೇ ನಿಮ್ಮ ತಾತ ಮುತ್ತಾತನ ಆಸ್ತಿ ಅಲ್ಲ. ಇದು ದೇಶದಲ್ಲಿರುವಂಥವರು ಭಾಳ ಮೊದಲಿನಿಂದನೂ ಈ ದೇಶದಲ್ಲಿ ಇದ್ದಂಥ ಜನ ಅವರು ತಮ್ಮ ಆಸ್ತಿ ಸಂಸ್ಕೃತಿಯಿಂದ, ಸುಸಂಸ್ಕೃತತನದಿಂದ ಬದುಕಿ ಆಸ್ತಿ ಮಾಡಿಕೊಂಡು ಸ್ಥಿತಿಯಲ್ಲಿ ಚೆನ್ನಾಗಿದ್ದಾರೆ. ಇದನ್ನು ಕೆಡ್ಸಕ್ಕೆ ಹೋಗ್ಬೇಡ್ರಿ ಅಂತ ಆಗ್ರಹ ಮಾಡ್ತಾರೆ.